ಹೆಲೋ ಹಾಯ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋಯಿಂದ ನಾವೇನು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, BCU ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯ ಅಂಡರಲ್ಲಿ ಬರ್ತಾ ಇರತಕ್ಕಂತಹ BCom ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವ ಎಲ್ಲ ಟೆಕ್ಸ್ಟ್ಗಳ ವಿಡಿಯೋಗಳನ್ನು ನೀವು ಇನ್ನು ಮುಂದೆ ನೋಡ್ತಾ ಹೋಗ್ಬೋದು. ಹಾಗೆ ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಮೊದಲ ವಿಡಿಯೋವನ್ನು ನೋಡ್ತಾ ಇದನ್ನು ಈ ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಇನ್ನು ಮುಂದಕ್ಕೆ ನೀವು ಇದೇ ರೀತಿಯಾಗಿರತಕ್ಕಂತಹ ಸೀರಿಯಲ್ ಪ್ರಕಾರವಾಗಿ ಒಂದೊಂದೇ ವಿಡಿಯೋಗಳನ್ನು ನೀವು ರಿಸೀವ್ ಮಾಡ್ಕೊಳ್ತಾ ಹೋಗ್ತೀರಾ. ಅದ್ರ ಮೂಲಕವಾಗಿ ನಿಮ್ಮ ಎಕ್ಸಾಮ್ ಹತ್ರಕ್ಕೆ ಬಂದ ಹಾಗೆ ನೀವು ರಿವಿಷನ್ ಪರ್ಪಸ್ ಆಗಿ ಇದನ್ನು ನೋಡಿಕೊಂಡು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಇಂತಹ ವಿಡಿಯೋಗಳು, ಅದರ ಜೊತೆಗೆ ಪದ್ಯಗಳ ಭಾವಾರ್ಥಗಳು ಕೂಡ ನಿಮಗೆ ಈ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತವೆ. ಇದ್ರ ಮೂಲಕವಾಗಿ ಹೆಚ್ಚಿನ ಅಂಕಗಳನ್ನು ಕನ್ನಡದಲ್ಲಿ ತೆಗೆದುಕೊಳ್ಳುವ ಮೂಲಕವಾಗಿ ಗೋಲ್ಡ್ ಮೆಡಲ್ ಅನ್ನು ಕೂಡ ಪಡ್ಕೊಳ್ಳೋ ಸಾಧ್ಯತೆಗಳನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು. ಭೀಮಾಲಾಪ ಈ ಪದ್ಯವನ್ನ GS ಶಿವರುದ್ರಪ್ಪನವರು ಬರೆದಿರತಕ್ಕಂತಹ ಒಂದು ಪದ್ಯವಾಗಿದೆ. ನಿಮಗೆ ಈ ಪದ್ಯವನ್ನ ನೀವು ಪ್ರಥಮ ಸೆಮಿಸ್ಟರ್ BCom ನಲ್ಲಿ ಓದ್ತಾ ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಏನು ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭೀಮ ಪ್ಲಸ್ ಆಲಾಪ ಬಿಡಿಸ್ಕೊಂಡ್ರೆ ಫಸ್ಟಿಗೆ ಭೀಮ, ಅದಾದ್ಮೇಲೆ ಆಲಾಪ. ಏನ್ ಆಲಾಪಿಸ್ತಿದ್ದಾನೆ ಅಂತ ಹೇಳಿದ್ರೆ, ಅವರ ದುಃಖ, ಕಷ್ಟ, ನೋವು ಇವುಗಳನ್ನ ಇವನು ಆಲಾಪ ಮಾಡ್ಕೊಳ್ತಾ ಇದ್ದಾನೆ. ಯಾರು? ಭೀಮ. ಎಲ್ಲಿ? ವಿರಾಟರಾಯನ ಅರಮನೆಯಲ್ಲಿ, ಅದರಲ್ಲೂ ಅವನ ಅಡಿಗೆ ಮನೆಯಲ್ಲಿ. ಸೊ ಇಲ್ಲಿ ಭೀಮ ತಮಗೆ ಒದಗಿ ಬಂದಿರತಕ್ಕಂತಹ ಕಷ್ಟಗಳನ್ನ, ನೋವುಗಳನ್ನ, ದುಃಖಗಳನ್ನ ಒಂದೊಂದಾಗೆ ಅವನೇನ್ ಮಾಡ್ತಾ ಹೋಗ್ತೇನೆ, ಆಲಾಪಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಅದರಲ್ಲೂ ಮುಖ್ಯವಾಗಿ ಭೀಮಾಲಾಪ ಅಂತ ಹೇಳಿದ್ರೆ ತನ್ನ ಸಮಸ್ಯೆಗಳ ಬಗ್ಗೆ ತಾನೇ ಸ್ವಗತದ ರೀತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತೇನೆ. ಯಾರ ಮುಂದೆನೂ ಕೂಡ ಅವನು ಹೇಳ್ತಾ ಇಲ್ಲ, ಅವನೇ ಅದನ್ನೇನ್ ಮಾಡ್ತೇನೆ, ನೆನಪು ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ನೆನಪು ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಾವು ಎಂತಹ ಸ್ಥಿತಿಗೆ ಬಂದಿದ್ದೇವೆ, ಈ ಸ್ಥಿತಿಯಿಂದ ಹೊರಗಡೆ ಬರೋದು ಹೇಗೆ, ಸೊ ಹೊರಗಡೆ ಬಂದಾಗ ನಾನು ಯಾವ ರೀತಿ ಇರ್ತೀನಿ, ಇದೆಲ್ಲವನ್ನ GS ಶಿವರುದ್ರಪ್ಪನವ್ರು ಏನ್ ಮಾಡಿದ್ದಾರೆ, ಈ ಒಂದು ಭೀಮಾಲಾಪ ಅಂತಕ್ಕಂಥ ಒಂದು ಪದ್ಯದಲ್ಲಿ ಕಟ್ಕೊಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಮೊದಲನೇ ಸ್ಟ್ಯಾನ್ಸಾ ಅಥವಾ ಮೊದಲನೇ ಪ್ಯಾರವನ್ನ ನೋಡ್ತಾ ಹೋಗೋಣ. ಪದ್ಯ ಹೀಗಿದೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ, ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ, ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಸೊ ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ ಅಂತ ಹೇಳಿದ್ರೆ ಇವನ್ ಯಾರು? ಬೃಹನ್ನಳೆ. ಸೊ ಬೃಹನ್ನಳೆಯ ಅಂತ ಹೇಳಿದ್ರೆ ಅರ್ಜುನ. ಸೊ ಅರ್ಜುನ ಯಾಕೆ ಬೃಹನ್ನಳೆಯಾಗಿದ್ದಾನೆ ಅಂತ ಹೇಳಿದ್ರೆ, ಇವರು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, 12 ವರ್ಷದ ವನವಾಸವನ್ನ ಮುಗಿಸ್ಕೊಂಡು 1 ವರ್ಷದ ಅಜ್ಞಾತವಾಸಕ್ಕೆ ಅಂತ ಹೇಳಿ ವಿರಾಟರಾಯನ ಅರಮನೆಗೆ ಬಂದಿದ್ದಾರೆ. ಅರಮನೆಯಲ್ಲಿ ನಾವು ನೇರವಾಗಿ ವೇಷಗಳನ್ನ ಬದಲಾಯಿಸ್ಕೊಳ್ಳೋದಲ್ಲೇ ಹಾಗೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರೆ ಅಲ್ಲೇನಾಗತ್ತೆ, ಇವರು ಪಾಂಡವರು ಅಂತ ಹೇಳಿ ಗುರುತಾಗ್ಬಿಡುತ್ತದೆ. ಅದಕ್ಕೆ ಕೌರವರು ಏನ್ ಮಾಡ್ತಾರೆ, ಇನ್ನೂ 13 ವರ್ಷ ನೀವು ಇನ್ನೊಂದು ಸೈಕಲ್ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಒಂದೊಂದು ವೇಷವನ್ನ ಬದಲಾಯಿಸ್ಕೊಂಡು ಬರ್ತಾರೆ. ಸೊ ಹಾಗೆ ಅರ್ಜುನ ಯಾವ ರೀತಿ ವೇಷವನ್ನ ಬದಲಾಯಿಸ್ಕೊಂಡು ಈ ಒಂದು ಅರಮನೆಗೆ ಬಂದಿಯಾನೆ ಅವನು ಅಂತ ಹೇಳಿದ್ರೆ, ಸೀರೆಯನ್ನ ಹಾಕೊಂಡಿಯಾನೆ, ಬಳೆನ ತೊಟ್ಕೊಂಡಿದ್ದಾನೆ, ಕಾಲಿ ಗೆಜ್ಜೆ ಕಟ್ಕೊಂಡು ಬಂದೇನೆ. ಏನು? ಅಲ್ಲಿರ್ತಕ್ಕಂತಹ ಅರಮನೆ ಸ್ತ್ರೀಯರಿಗೆ ಇವನು ನೃತ್ಯವನ್ನ ಹೇಳ್ಕೊಡ್ತಕ್ಕಂತಹ ನೃತ್ಯ ನಿರ್ದೇಶಕ ಅಥವಾ ಡ್ಯಾನ್ಸ್ ಮಾಸ್ಟರ್ ಆಗಿ ತನ್ನ ಡ್ರೆಸ್ಸಿನ ಮೂಲಕವಾಗಿ ತನ್ನ ವೇಷವನ್ನ ಬದಲಾಯಿಸಿಕೊಂಡಿದ್ದಾನೆ. ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ. ಸೊ ಕಾವಿ ಉಟ್ಕೊಂಡು ಯಾರು ಕೂತಿದ್ದಾರೆ ಅಂತ ಹೇಳಿದ್ರೆ ಧರ್ಮರಾಯ. ಯಾವ ರೀತಿ ಕೂತ್ಕೊಂಡಿಯಾನೆ ಅವನು? ಕಂಕ ಅಂತ ಹೇಳಿ ಒಂದು ಹೆಸರಿನಲ್ಲಿ ಸನ್ಯಾಸಿಯ ರೂಪದಲ್ಲಿ ಅಥವಾ ಜ್ಯೋತಿಷಿಯ ರೂಪದಲ್ಲಿ ಅವನೇನ್ ಮಾಡಿಯಾನೆ, ಬಂದಿಯಾನೆ. ಅವನು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬಂದಿರೋರ್ಗೆ ತಮ್ಮ ಜ್ಯೋತಿಷ್ಯದ ಮೂಲಕವಾಗಿ ತಮ್ಮ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆಯ ಲಾಯದಲ್ಲಿ ಮತ್ತೊಬ್ಬ. ಸೊ ಉಳಿದಿರ್ತಕ್ಕಂಥವ್ರು ಯಾರು? ಇನ್ನಿಬ್ರು. ಯಾಕೆ ಅಂತ ಹೇಳಿದ್ರೆ ಇದು
ಭೀಮನನ್ನ ನಾವಿಲ್ಲಿ ನೇರವಾಗಿ ನೋಡ್ತಾ ಇಲ್ಲ. ಸೊ ಸೆಕೆಂಡ್ ಪ್ಯಾರಾದಲ್ಲಿ ಭೀಮನನ್ನ ನಾವು ನೋಡ್ತೀವಿ. ಸೊ ಅದಕ್ಕೆ ಇಲ್ಲಿ 4 ಜನರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆಲಾಯದಲ್ಲಿ ಮತ್ತೊಬ್ಬ. ಸೊ ನಕುಲ ಮತ್ತೆ ಸಹದೇವರು ಎಲ್ಲಿ ಕೆಲಸ ಮಾಡ್ತಾರೆ? ಒಬ್ಬ ದನದ ಕೊಟ್ಟಿಗೆಯಲ್ಲಿ, ಇನ್ನೊಬ್ಬ ಕುದುರೆಲಾಯದಲ್ಲಿ ಕೆಲಸ ಮಾಡ್ತಾರೆ. ಸೊ ಮೊದಲನೇ ಪ್ಯಾರಾದಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಸೊ ಅವರು ಯಾರು ಪಾಂಡವರು 4 ಜನ ಯಾವ ಯಾವ ವೇಷಗಳನ್ನ ಧರಿಸ್ಕೊಂಡು ಅವರು ವಿರಾಟ ರಾಯನ ಅರಮನೆಗೆ ಬಂದಿಯರೆ ಅನ್ನೋದನ್ನ ಮೊದಲನೇ ಪ್ಯಾರಾದಲ್ಲಿ ಹೇಳ್ತಿದ್ದಾರೆ. ಸೆಕೆಂಡ್ ಪ್ಯಾರಾ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತಾ, ಆಗಾಗ ನಮ್ಮನ್ನು ಕುಕ್ಕುತ್ತಾ, ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿವ ಸೌದೆಗಳ ಜೊತೆಗೆ ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತಾ. ಇದ್ದಾಳೆ ಅವಳು ಅವರಿವರ ಏನು ಹೆಕ್ಕುತ್ತಾ, ಯಾರು? ದ್ರೌಪದಿ. ಸೊ ದ್ರೌಪದಿ ಇದ್ದಾಳೆ, ಅವಳ ಹೆಸರು ಏನಾಗುತ್ತೆ ಇಲ್ಲಿ? ಸೈರಂಧ್ರಿ ಅಂತ ಹೇಳಿ ಅವಳ ಹೆಸರು. ಸೊ ಸೈರಂಧ್ರಿ ಏನ್ ಮಾಡ್ತಾಳೆ? ಅವಳಿಗೆ ಬಂದಿರತಕ್ಕಂತಹ ಕಷ್ಟಗಳನ್ನೆಲ್ಲವನ್ನು ಯಾರ ಹತ್ರ ಹೇಳ್ಕೊಳ್ತಾ ಇದ್ದಾಳೆ? ಬಂದು ಭೀಮನ ಹತ್ರ ಹೇಳ್ಕೊಳ್ತಾ ಇದ್ದಾಳೆ. ಆ ಹೇಳ್ಕೊಳ್ತಿರೋದು ಹೇಗಿದೆ ಅಂತ ಹೇಳಿದ್ರೆ, ನೀವು 5 ಜನ ಹೆಂಗಿದ್ದಾರಲ್ಲಪ್ಪ, ನಾನೂ ಕೂಡ ಒಬ್ಳಿಲ್ಲಿ ಇದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ನಮ್ಮ ತಲೆಯಲ್ಲಿ ಒಳಗಡೆ ಇರ್ತಕ್ಕಂಥ ಏನ್ಗಳಿರ್ತಾವಲ್ಲ, ನಾನು ಏನ್ಗಳು ನಿಮ್ ತಲೆಯಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳಕ್ ಅವೇನ್ ಮಾಡ್ತಾವ? ನಮ್ಮ ತಲೆಯನ್ನು ಕಚ್ತಾವ್. ಹಂಗೆ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರ ಮೂಲಕವಾಗಿ ನಾನು ಇಲ್ಲಿ ಒಬ್ಳಿದ್ದೀನಿ, ನನ್ನನ್ನು ನೀವು ಗಮನಿಸ್ಬೇಕಾಗತ್ತೆ ಅನ್ನೋ ರೀತಿನಲ್ಲಿ ಅವಳು ಕಷ್ಟಗಳನ್ನ ಹೇಳ್ಕೊಳ್ತಾ ಇರ್ತಾಳೆ. ಸೊ ಹಾಗೆ ಅವಳೇನ್ ಮಾಡ್ತಾಳೆ? ಅವರಿಗೆ ಕಷ್ಟಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇದ್ದಾಳೆ. ಮೊದ್ಲೇ ಅವರು ಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವಳು ಇನ್ನೊಂದು ಕಷ್ಟಗಳನ್ನ ಅಥವಾ ಇನ್ನೊಂದು ಸಮಸ್ಯೆಯನ್ನ ತಂದು ಇದನ್ನ ನಿವಾರಣೆ ಮಾಡ್ಬೇಕಾಗತ್ತೆ ಅನ್ನೋ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವಳನ್ನ ಇಲ್ಲಿ ಚಿತ್ರಿಸಿದ್ದಾರೆ. ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ. ಇವಾಗ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಇಲ್ಲಿಂದ ಈ 4 ಲೈನ್ಗಳು ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಭೀಮನ ಬಗ್ಗೆ. ಸೊ ಭೀಮ ಇನ್ ದ ಸೆನ್ಸ್ ವಲಲ, ಇವನ ಬಗ್ಗೆ ಮಾತಾಡ್ಕೋತೀಯನ್. ಏನು? ಸೊ ಅವನು ಕೂಡ ಅಡಿಗೆ ಭಟ್ಟನಾಗಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತೀನಿ? ಅಡಿಗೆ ಮಾಡ್ತೀನಿ. ಅಡಿಗೆ ಮಾಡ್ತಾ ಇರ್ಬೇಕಾದಾಗ ಒಲೆಗೆ ಉರಿಯನ್ನ ಇಟ್ಟಾಗ ಪಾತ್ರೆಯನ್ನ ಇಟ್ಟು ಪಾತ್ರೆಯಲ್ಲಿ ಪದಾರ್ಥಗಳನ್ನ ಹಾಕಿ ಅದರ ಮೂಲಕವಾಗಿ ಅಡಿಗೆಯನ್ನು ಮಾಡ್ತಾ ಇರ್ಬೇಕಾದಾಗ ಆ ಬಿಸಿಯ ಕಾವಿಗೆ ಆ ಪಾತ್ರೆಯ ಒಳಗಡೆ ಇರತಕ್ಕಂತಹ ಪದಾರ್ಥಗಳು ಹೇಗೆ ಕುದಿತಾ ಇದ್ದಾವೋ ಅವನ ಮನಸ್ಸು ಕೂಡ ಹಳೆಯ ನೆನಪುಗಳನ್ನ, ಹಳೆಯ ದುಃಖಗಳು, ಹಳೆಯ ಕಷ್ಟಗಳು, ಹಳೆಯ ನೋವುಗಳನ್ನ ಅವನೇನ್ ಮಾಡ್ಕೊಳ್ತಿದ್ದಾನೆ? ತನ್ನ ಮನಸ್ಸಿನ ಒಳಗಡೆ ಕುದಿಸ್ಕೊಳ್ತಾ ಹೋಗ್ತೇನೆ. ಹೆಂಗೆ ಪಾತ್ರೆಯಲ್ಲಿರ್ತಕ್ಕಂಥ ಪದಾರ್ಥಗಳು ಕುದಿತಾ ಇದ್ದಾವೋ ಹಾಗೆ ಅವನ ಮನಸ್ಸಿನ ಒಳಗಡೆ ಇರತಕ್ಕಂತಹ ಕಹಿ ನೆನಪುಗಳು ಕೂಡ ಅವನನ್ನ ಕುದಿಯೋ ರೀತಿನಲ್ಲಿ ಮಾಡ್ತಾ ಇದೆ. ಯಾಕೆ ಕುದಿಯೋ ರೀತಿನಲ್ಲಿ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಾವು ಹೆಂಗಿದ್ವಿ, ಇವಾಗ ನಮ್ಮನ್ನ ಯಾವ ರೀತಿಗೆ ತಂದ್ಬಿಟ್ರಿ ಇವರು ಅನ್ನೋದನ್ನ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ನಾವು ನೋಡ್ಬೋದು. ಸೊ ಇಲ್ಲಿಗೆ 2 ಪ್ಯಾರಾ ಮುಗೀತದೆ. ನೆಕ್ಸ್ಟ್ ಪ್ಯಾರಾ, ಕಣ್ಣೆದುರು ತೇಲಿ ಬರುತ್ತವೆ ಕಂಡದ್ದು ಕಲಿತದ್ದು ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು, ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನರಳಿದ್ದು ಕಾಡು ಪಾಲಾಗಿ ಅಲೆದದ್ದು. ಇದು ಒಂದು ಪ್ಯಾರ. ಏನ್ ಬರ್ತಾ ಇದೆ? ಆ ಪಾತ್ರೆ ಎದುರುಗಡೆ ನಿಂತ್ಕೊಂಡು ಅವನೇನ್ ಮಾಡ್ತೀಯ, ಆ ಪಾತ್ರೆ ಹೆಂಗೆ ಕುದಿತಾ ಇದೆಯೋ ಅವನ ಮನಸ್ಸು ಕೂಡ ಹಂಗೆ ಕುದಿತಾ ಇದೆ. ಇವಾಗ ಏನ್ ಹೇಳ್ತಿದ್ದಾರೆ ಇಲ್ಲಿ? ಕಣ್ಣೆದುರುಗಡೆ ಅವನ ನೆನಪುಗಳೆಲ್ಲವೂ ಕೂಡ ಏನ್ ಮಾಡ್ತಿದೆ? ಬಂದು ಹೋಗ್ತಾನೆ ಇದೆ. ಎಲ್ಲವನ್ನ ಅವನ ಕಣ್ಣಿಂದ ನೋಡಿದ್ದಾನೆ. ಅದಾದ್ಮೇಲೆ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನೆಲ್ಲವನ್ನ ಕಲ್ತಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಬಂದಿರತಕ್ಕಂಥ ಸಮಸ್ಯೆ, ಬೆಂಕಿಗೆ ಬಿದ್ದು ಪಾರಾದದ್ದು, ಅರಗಿನ ಮನೆಯ ಪ್ರಸಂಗವನ್ನ, ಅದಾದ್ಮೇಲೆ ಪಗಡೆ ದಾಳದಲ್ಲಿ ಅಂದ್ರೆ ಪಗಡೆ ಆಟ ಆಡ್ಬೇಕಾದಾಗ ಇಡೀ ತಮ್ಮ ಸಮಸ್ತ ಸಂಪತ್ತನ್ನೆಲ್ಲವನ್ನ ಮಾರ್ಕೊಳ್ಳೋದ್ರ ಜೊತೆಗೆ ತಮ್ಮ ಪ್ರೀತಿ ಪಾತ್ರಳಾಗಿರ್ತಕ್ಕಂಥ ಹೆಂಡತಿಯನ್ನೂ ಮಾರ್ಕೊಂಡ್ಬಿಟ್ರು. ಸೊ ಆ ಸಂದರ್ಭದಲ್ಲಿ ಅವಳ ಬಿಚ್ಚಿದ ಜಡೆಯನ್ನ ಎಳೆದಿರ್ತಕ್ಕಂಥವ್ರು ಯಾರು? ದುಶ್ಯಾಸನ ಹೇಳಿತಾನೆ. ಸೊ ಆ ಸಂದರ್ಭದಲ್ಲಿ ನಾವೇನೂ ಕೂಡ ಮಾಡಕ್ಕಾಗ್ದಲೆ ಹಾಗೆ ಕೂತ್ಕೊಂಡ್ಬಿಟ್ವಲ್ಲ, ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನರಳಿದ್ದು. ಅಂದ್ರೆ ಆ ಜಡೆಯನ್ನು ಹಿಡಿದು ಎಳಿಬೇಕಾದಾಗ ನಾವು ಬುಸ್ಕುಟ್ವಿ. ಅಂದ್ರೆ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಎಲ್ಲರೂ ಮಾತಾಡ್ಲಿಲ್ಲ, ನಾನ್ ಮಾತಾಡ್ದೆ. ಆದ್ರೂ ಕೂಡ ಏನಾಯ್ತು? ಅವಳನ್ನ ಆ ಒಂದು ಸಮಸ್ಯೆಯಿಂದ ಬಿಡ್ಸಕ್ಕಾಗ್ಲಿಲ್ಲ. ಬಿಡ್ಸಕ್ಕಾಗದೆ ಇರೋದ್ರಿಂದ ನಾವೆಲ್ಲವನ್ನ ಕಳ್ಕೊಂಡು ಎಲ್ಲಿಗೆ ಹೋಗ್ಬೇಕಾಯ್ತು? ಕಾಡು ಪಾಲಾಗಿ ಬರ್ಬೇಕಾಯ್ತು. 12 ವರ್ಷ ಕಾಡಲ್ಲಿ ಅಲೆಬೇಕಾಯ್ತು. 1 ವರ್ಷ ಅಜ್ಞಾತವಾಸವನ್ನ ಮಾಡ್ತಾ ಇದ್ದೇವೆ. ಸೊ ಈ ಪದ್ಯ ಅಥವಾ ಇವನು ಸ್ವಗತದ ರೀತಿಯಲ್ಲಿ ಮಾತಾಡ್ಕೊಳ್ತಿರೋದು ಎಲ್ಲಿ ಅಂತ ಹೇಳಿದ್ರೆ, ವಿರಾಟರಾಯನ ಅರಮನೆಯಲ್ಲಿ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. 4ನೇ ಪ್ಯಾರ, ನಿಟ್ಟುಸಿರಲ್ಲಿ ಪಣ ಬಿಚ್ಚಿ ತೇಲುತ್ತವೆ ಊರುಗಳು, ಮಹಾರಣ್ಯಗಳು, ಋಷಿಗಳು, ರಾಕ್ಷಸರು, ಬೆಳಗು, ಬೈಗುಗಳು, ಇನ್ನು ಏನೇನೋ ಸುರುಳಿ ಬಿಚ್ಚುತ್ತವೆ. ಸೊ ಆ ಟೈಮಲ್ಲಿ ಅವ್ನು ನೆನ್ಪು ಮಾಡ್ಕೊಳ್ತಾ ಇರ್ಬೇಕಾದಾಗ ಮತ್ತೆ 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 ಅವನಿಗೆ ಏನಾಗ್ತಿದೆ? ನೆನಪುಗಳು ಅನ್ನೋದು ಮರುಕಳಿಸ್ತಾ ಇದ್ದಾವೆ. ಆ 12 ವರ್ಷ ವನವಾಸಕ್ಕೆ ಹೋಗಿದ್ದಾಗ ಯಾವ ಯಾವ ಊರುಗಳನ್ನ ಸಂಸಿದ್ರೋ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ಅರಣ್ಯಗಳನ್ನ ವಿಸಿಟ್ ಮಾಡೋದ್ರು, ಅಲ್ಲಿ ಬರ್ತಕ್ಕಂಥ ಋಷಿಗಳನ್ನ ನೋಡಿದ್ರು,
ಅದಾದ್ಮೇಲೆ ಅವ್ರು ಎದುರಾಗಿರ್ತಕ್ಕಂಥ ಕೆಲವೊಂದಷ್ಟು ರಾಕ್ಷಸರನ್ನ ಸಂಹಾರ ಮಾಡ್ಕೊಂಡು ಹೋಗ್ಬೇಕಾಯ್ತು. ಸೊ ಇಂತಹ ಕಷ್ಟಗಳನ್ನ ಹೊಂದಿರ್ತಕ್ಕಂಥ ಸಂದರ್ಭ ಹೆಂಗಿತ್ತು, ಯಾವಾಗ ಬೆಳಗಾಗತ್ತೆ, ಯಾವಾಗ ಮಲ್ಕೋತೀವಿ, ಯಾವಾಗ ಬೆಳಗಾಗತ್ತೆ, ಯಾವಾಗ ಮಲ್ಕೋತೀವಿ, ಈ ಸಮಸ್ಯೆಯ ಒಳಗಡೆಯೇ ನಾವು 12 ವರ್ಷದ ವನವಾಸವನ್ನ ಮುಗಿಸ್ಬಿಟ್ವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ಎಂತಹ ನೋವುಗಳು ಕಷ್ಟಗಳು ಎದುರಾಗೋದ್ವು, ಅವೆಲ್ಲವನ್ನು ಕೂಡ ಅವ್ನು ಮತ್ತೆ ಏನ್ ಮಾಡ್ತಾನೆ, ನೆನಪು ಮಾಡ್ಕೊಳ್ತಾನೆ ಹೋಗ್ತೀಯಾನೆ. ಆ ನೆನಪು ಅನ್ನೋದು ಹೇಗ್ ಮಾಡ್ತಾ ಇದೆ ಅವನನ್ನ ಅಂತ ಹೇಳಿದ್ರೆ, ಜೀವ ಹಿಂಡುತ್ತವೆ ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡಗೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೇವೆ ಮರದ ಕೊಂಬೆಯ ಮೇಲೆ. ಆ ನೆನಪುಗಳು ಅವರನ್ನ ಹೆಂಗ್ ಕಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಜೀವ ಹಿಂಡು ಹಿಸುಕಿ ಇಪ್ಪೇಕಾಯಿ ಮಾಡ್ತಾ ಇದ್ದಾವೆ. ಆ ಮಟ್ಟಕ್ಕೆ ಅವರು ಆ ನೋವನ್ನ ಪಡ್ಕೊಳ್ತಾ ಹೋಗ್ತಾರೆ. ಸೊ ಅದ್ರ ಜೊತೆಗೆ ಇದೆಲ್ಲ ಓಕೆ, ಆದ್ರೆ ಇಡೀ ಮಹಾಭಾರತದಲ್ಲಿ ಅಥವಾ ಇಡೀ ಅವತ್ತಿನ ಸಂದರ್ಭಕ್ಕೆ ಇಡೀ ಭಾರತದಾದ್ಯಂತ ತುಂಬಾ ದೊಡ್ಡ ಮಟ್ಟದ ಹೆಸರನ್ನ ಮಾಡಿರ್ತಕ್ಕಂಥವ್ರು, ದೊಡ್ಡ ಪೌರುಷವಂತವ್ರು ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂಥ ಪಾಂಡವರು ತಮ್ಮ ಪೌರುಷವನ್ನ ಎಲ್ಲಿ ಬಂದು ಅಂತ ಹೇಳಿದ್ರೆ, ಆ ಊರಿಗೆ ವಿರಾಟರಾಯನ ಅರಮನೆಯ ಒಳಗಡೆ ಬರ್ಬೇಕಾದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾರೆ, ಒಂದು ಚರ್ಮದ ಒಳಗಡೆ ಮುಚ್ಚಿಟ್ಟಿ ಅದರ ಒಳಗಡೆ ತಮ್ಮ ಶಸ್ತ್ರಾಸ್ತ್ರಗಳನ್ನ ಜೊತೆಗೆ ತಮ್ಮ ಪೌರುಷವನ್ನು ಕೂಡ ಅದ್ರೊಳಗಡೆ ಮುಚ್ಚಿಟ್ಟು ಮೇಲೆ ಹೆಣದ ರೀತಿಯಲ್ಲಿ ಮಲಗಿಸ್ಬಿಟ್ಟು ಆ ಊರಿಗೆ ಎಂಟರ್ ಆಗ್ತಾರೆ. ಯಾಕೆ, ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಇವರು ಅದು ವಿರುದ್ಧವಾಗಿ ಹೋರಾಡಬೇಕಾಗತ್ತೆ. ಹೋರಾಟ ಮಾಡಿದಾಗ ಏನಾಗ್ಬಿಡುತ್ತೆ, ಇವರು ಪಾಂಡವರಪ್ಪ ಅಂತೇಳಿ ಗುರುತಿಸ್ಬಿಡ್ತಾರೆ. ಸೊ ಆ ಗುರುತಿಸೋದ್ರಿಂದ ಮತ್ತೆ ಏನಾಗತ್ತೆ, ನಮ್ಮ ಸೈಕಲ್ ಮತ್ತೆ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೋಸ್ಕರ ತಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಮತ್ತೆ ತಮ್ಮ ಪೌರುಷ ಎರಡನ್ನೂ ಕೂಡ ಹೆಣವಾಗಿ ಒಂದು ಮರದ ಮೇಲೆ ಮಲಗಿಸ್ಬಿಟ್ಟು ಬರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಪೌರುಷವಂತರು ಇಲ್ಲಿ ಪೌರುಷವನ್ನ ಹೊಂದದೇ ಇರ್ತಕ್ಕಂತಹ ವ್ಯಕ್ತಿಗಳಾಗಿ ಬರ್ತಾರೆ, ಸಾಮಾನ್ಯ ಜನರಾಗಿ ಬರ್ತಾರೆ. ಯಾಕೆ, ಅದರಲ್ಲೂ ಕೂಡ ಇವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ದೈವಾಂಶ ಅನ್ನೋದೊಂದಿತ್ತು. ಯಾಕೆಂದ್ರೆ ಇವರ ತಂದೆ ಎಲ್ಲರೂ ಕೂಡ ಏನಾಗಿದ್ರು, ದೈವಾಂಶರಾಗಿದ್ರು. ಸೊ ಆ ದೈವಾಂಶ ಸಂಭೂತರಾಗಿರ್ತಕ್ಕಂಥವ್ರು ಇವತ್ತು ಏನಾಗ್ತಾ ಇದ್ದಾರೆ, ಸಾಮಾನ್ಯ ಜನರಾಗಿ ಆ ಊರಿಗೆ ಬರ್ಬೇಕಾಗ್ತಾ ಇದೆ. ಸಾಮಾನ್ಯ ಜನರಾಗಿ ಬರ್ಬೇಕಾದಾಗ ತಮ್ಮ ಹತ್ರ ಇರ್ತಕ್ಕಂಥದ್ದೆಲ್ಲವನ್ನು ಎತ್ತಿಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಅವನ್ನ ಏನ್ ಮಾಡ್ತಾರೆ, ಆ ಊರಾಚೆ ಇರ್ತಕ್ಕಂಥ ಬನ್ನಿ ಮರದ ಮೇಲೆ ಹೆಣದ ರೀತಿಯಲ್ಲಿ ಅದನ್ನ ಶಸ್ತ್ರಾಸ್ತ್ರಗಳು ಪ್ಲಸ್ ಅವರ ಪೌರುಷ ಎರಡನ್ನೂ ಕೂಡ ಸುತ್ತಿಟ್ಟು ಬರ್ತಾರೆ. ನೆಕ್ಸ್ಟ್ ಪ್ಯಾರಾ. ನೋಡುತ್ತಿದ್ದೇನೆ ಸುತ್ತಲೂ ಎಂತೆಂತವೋ ವಿಜೃಂಭಿಸಿ ಮೀಸೆ ತಿರುಗುತ್ತವೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಕೆಡಿಸಿ ಹೊಲಸೆಬ್ಬಿಸಿವೆ. ಆ ಸುತ್ತಮುತ್ತ ನೋಡ್ತಾ ಇದ್ದಾನೆ. ಸೊ ಭೀಮ ಯಾರು, 10,000ಗಳ ಆನೆಯನ್ನ ಎದುರಿಸ್ತಕ್ಕಂಥ ಮಹಾನ್ ಶಕ್ತಿಯನ್ನ ಹೊಂದಿರತಕ್ಕಂಥ ಭೀಮ ಅಲ್ಲಿ ತನ್ನ ಸುತ್ತಮುತ್ತ ಆಗ್ತಾ ಇರತಕ್ಕಂಥದ್ದೆಲ್ಲವನ್ನ ನೋಡಿದಾಗ ಕೈ ಬಾಯಿ ಮತ್ತೆ ಕಾಲು ಎಲ್ಲವನ್ನ ಕಟ್ಟಿಟ್ಕೊಂಡಿದ್ದಾನೆ. ಸೊ ಕಟ್ಟಿಟ್ಕೊಳ್ಳೋದ್ರ ಮೂಲಕವಾಗಿ ಏನಾಗ್ತಾ ಇದೆ, ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎದೊಳ್ತಾ ಇರ್ತಕ್ಕಂಥ ಕೋಪವನ್ನ ಮತ್ತೆ ಅವನೇನ್ ಮಾಡ್ತೇನೆ, ಅದುಮಿಟ್ಕೊಳ್ತಾ ಇದ್ದಾನೆ. ಯಾಕೆ, ತಾನೇನಾದ್ರೂ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಅವನ ಸುತ್ತಮುತ್ತ ಇರತಕ್ಕಂಥ ವಿರಾಟರಾಯನ ಆಗ್ಲಿ ಅಥವಾ ಅವನ ಹೆಂಡತಿಯ ತಮ್ಮನಾಗಿರ್ತಕ್ಕಂಥ ಕೀಚಕರಾಗ್ಲಿ ಇವರೆಲ್ಲರೂ ಕೂಡ ಒಳ್ಳೆ ಹೆಸರನ್ನ ಇಟ್ಕೊಂಡಿರೋರು. ಆದ್ರೆ ಯಾವುದೋ ಒಂದು ಹೆಣ್ಣಿನ ಆಸೆಗೆ ಬಿದ್ದು ಅವನೇನಾಗ್ತಾನೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿತಾನೆ. ಅಂದ್ರೆ ಆ ಹೆಣ್ಣಿನ ಆಸೆಯಿಂದ ತನ್ನ ಆಯನ್ನ ಕಳ್ಕೊಂಡ್ಬಿಡ್ತಾನೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭ ಅಲ್ಲಿರ್ತಕ್ಕಂಥ ರಾಜರಾಗ್ಲಿ ಸೈನಿಕರಾಗ್ಲಿ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ತಾನು ಹೀಗೆ ಹಾಗೆ ಅಂತ ಹೇಳಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಹೆಸರನ್ನ ಇಟ್ಕೊಂಡಿದ್ರು ಕೂಡ ಕೊನೆಗೆ ತಮ್ಮ ಹೆಸರನ್ನ ಹಾಳು ಮಾಡ್ಕೊಂಡು ಹಾಳಾಗೋಗ್ತಾ ಇದ್ದಾರಲ್ಲ. ಇಂತಹ ಪರಿಸ್ಥಿತಿಯನ್ನ ನಾನು ನೋಡ್ಬೇಕಾಗಿದ್ಯಾ, ನನ್ ಮುಂದೆ ಏನೂ ಅಲ್ದಿರ್ತಕ್ಕಂಥವ್ರು ಇವತ್ತು ನಾನು ಹಂಗೆ ನಾನು ಹಿಂಗೆ ಅಂತ ಹೇಳಿ ಮಾತಾಡ್ಕೊಳಕ್ ಹೋಗ್ತಾ ಇದ್ದಾರಲ್ಲ, ಇವರನ್ನೆಲ್ಲ ನೋಡಿ ನನಗೇನಾಗೋಗಿದೆ ಇವಾಗ ಅಂತ ಹೇಳಿ ಮತ್ತೆ ಮತ್ತೆ ತನ್ನ ಬಗ್ಗೆ ಅವನು ಯೋಚನೆ ಮಾಡ್ತಾ ಹೋಗ್ತೀಯಾನೆ. ಗೆರೆ ದಾಟಬಾರದ ನಾನು ಕಾಯುತ್ತಿದ್ದೇನೆ, ಉರಿಯುವ ಸೌದೆಗಳ ಜೊತೆಗೆ ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ. ಯಾಕೆ ನಾನು ಗೆರೆ ದಾಟಬಾರದು, ಅಣ್ಣ ಹಾಕಿಯನಲ್ಲ ಧರ್ಮರಾಯ, ಏನೋ ಒಂದು ಆಜ್ಞೆಯನ್ನು ಮಾಡಿಯಾನೆ. ಸೊ 12 ವರ್ಷ ಒಂದು ಅಜ್ಞಾತವಾಸ, ಈ ಮುಗಿಸೋವರೆಗೂ ನಾನು ಏನ್ ಹೇಳಿರ್ತೀನೋ ಅದ್ರ ಪ್ರಕಾರವಾಗಿ ನೀವು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾನಲ್ಲ, ಅದನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಯಾವಾಗ ಈ ಮಾತಿನಿಂದ ಹೊರಗೆ ಬರೋದು, ಯಾರು ಇಲ್ಲಿವರೆಗೂ ನಾನು ಕೊಟ್ಟಿರ್ತಕ್ಕಂತಹ ಹಿಂಸೆಗಳಿದೆಯಲ್ಲ ಅಥವಾ ಮಾನಸಿಕವಾದ ಹಿಂಸೆಗಳಿದೆಯಲ್ಲ ಅದಕ್ಕೆಲ್ಲದಕ್ಕೂ ನಾನು ಪ್ರತಿಯುತ್ತರವನ್ನು ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ನನ್ನ ಹೆಂಡತಿಗೆ ಅವಮಾನ ಆಗಿದೆ, ಆ ಅವಮಾನಕ್ಕೂ ಕೂಡ ನಾನು ಏನ್ ಮಾಡ್ಬೇಕಾಗಿದೆ, ಇವತ್ತು ಅದಕ್ಕೆ ಒಂದು ಪರಿಹಾರವನ್ನ ಸೂಚಿಸ್ಬೇಕಾಗಿದೆ. ಅದಕ್ಕೋಸ್ಕರ ಯಾವಾಗ ಸಮಯ ನನಗೆ ಬರುತ್ತೋ ಅಲ್ಲಿವರೆಗೂ ನಾನು ಕಾಯ್ತಾ ಇದ್ದೇನೆ ಅನ್ನೋದನ್ನ ಯಾರು, ಭೀಮ ತನ್ನ ಸ್ವಗತದ ಮೂಲಕವಾಗಿ ಹೇಳ್ಕೊಳ್ತಾ ಹೋಗ್ತಾನೆ. ಇಡೀ ಪದ್ಯ ನಾವು ಯಾವ್ದಾಗ ನೋಡ್ತೀವಿ ಅಂತ ಹೇಳಿದ್ರೆ ಭೀಮನ ಸ್ವಗತವನ್ನ ಇಲ್ಲಿ ನೋಡ್ತಾ ಹೋಗ್ತಿದ್ದೇವೆ. ಅಂದ್ರೆ ಒಬ್ಬ ವ್ಯಕ್ತಿ
ತನಗಾಗಿರ್ತಕ್ಕಂತಹ ಕಷ್ಟಗಳು, ನೋವುಗಳು ಮತ್ತೆ ದುಃಖಗಳನ್ನ ಹೇಗೆ ಹೊರಗಡೆ ಹಾಕೊಳ್ತಾ ಹೋಗ್ತೇನೆ. ಇದೊಬ್ಬ ಭೀಮನಿಗೆ ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯ ಜನಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಾ ಹೋಗ್ತವೆ. ಸೊ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಮನಸ್ಸಿನ ಶಕ್ತಿಯನ್ನ ಹೇಗಿಟ್ಕೊಳ್ತಾನೆ, ಅಥವಾ ಒಬ್ಬ ವೀರನಾಗಿರ್ತಕ್ಕಂಥವನು ಅಸಹಾಯಕ ಸಂದರ್ಭದಲ್ಲಿ ಯಾವ ರೀತಿ ತನ್ನನ್ನ ಹೊರಗಡೆ ಹಾಕೊಳ್ತಾನೆ ಅನ್ನೋದನ್ನು ಕೂಡ ನಾವು ಈ ಒಂದು ಪದ್ಯದಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿಗೆ ಪದ್ಯ ಮುಗೀತದೆ. ಥ್ಯಾಂಕ್ ಯು.